ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಪುರಾಣಗಳಲ್ಲಿ ನರಸಿಂಹನ ಅವತಾರ ನಾವು ಕೇಳಿದ್ದುಂಟು. ಸಿಂಹನ ರೂಪ, ಮಾನವನ ಶರೀರ ಹಿಡಿದಿಟ್ಟುಕೊಂಡು ಆ ಶರೀರದಿಂದ ಹಿರಣ್ಯಕಶ್ಯಪು ಎಂಬತಕ್ಕಂಥ ರಾಕ್ಷಸನನ್ನ ಸಂಹಾರ ಮಾಡಿರತಕ್ಕಂಥ ಕತೆ ನಮಗೆಲ್ಲರಿಗೂ ತಿಳಿದಿರತಕ್ಕಂಥ ಕತೆ. ನಾವು ಶಿವಾಲಯಗಳಿಗೆ ಭೇಟಿಯನ್ನು ನೀಡಿದಾಗ ಕೆಲವು ದೇವಾಲಯಗಳಲ್ಲಿ ಶರಬೇಶ್ವರ ಎಂಬುದಾಗಿ ಶಂಕರನನ್ನ ಪೂಜಿಸುವ ವಾಡಿಕೆ ಉಂಟು. ಶರಬೇಶ್ವರ ಎಂದರೆ 4 ತತ್ವಗಳನ್ನು ಹೊಂದಿರತಕ್ಕಂಥವನು ಎಂಬುದಾಗಿ ಅರ್ಥ. ವಿಷ್ಣುವಿನ ತತ್ವ, ದುರ್ಗೆಯ ತತ್ವ, ಪಾರ್ವತಿಯ ತತ್ವ ಮತ್ತು ಶಂಕರನ ತತ್ವ. ಈ 4 ತತ್ವಗಳನ್ನ ಹೊಂದಿರತಕ್ಕಂಥವನು ಶರಬೇಶ್ವರ ಎಂಬುದಾಗಿ ಪೂಜೆಯನ್ನು ಮಾಡ್ತಾರೆ. ಶರಬೇಶ್ವರನ ಹುಟ್ಟು ಹೇಗಾಯಿತು? ನರಸಿಂಹನು ಆ ಹಿರಣ್ಯಕಶ್ಯಪುವನ್ನ ಕೊಂದ ಮೇಲೆ ಹಿರಣ್ಯಕಶ್ಯಪುವಿನ ರಕ್ತವೆಲ್ಲವೂ ನರಸಿಂಹನ ಮೈಗೆ ಅಂಟಿತ್ತಂತೆ. ಬೆವರಿನ ಮೂಲಕ ಆ ಒಂದೊಂದು ರಕ್ತದ ತೊಟ್ಟು ಭೂಮಿಯ ಮೇಲೆ ಬಿದ್ದ ಕ್ಷಣ ಒಂದೊಂದು ರಾಕ್ಷಸನ ಹುಟ್ಟು ಶುರುವಾಯಿತು. ಭಯಗೊಂಡಂತಹ ದೇವತೆಗಳು, ನರಸಿಂಹನಿಗೆ ಸಿಟ್ಟು ಏರಿರತಕ್ಕಂಥ ಸಮಯ, ಯಾರಿಂದಲೂ ಸಮಾಧಾನ ಪಡಿಸ್ಲಿಕ್ಕಾಗದೇ ಇರತಕ್ಕಂಥ ಸಮಯ. ಅದಕ್ಕೋಸ್ಕರವಾಗಿ ದೇವತೆಗಳೆಲ್ಲರೂ ಸೇರಿ ಶಂಕರನಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಗಾದರೂ ಈ ಕಷ್ಟಗಳಿಂದ ಈಗ ಪಾರು ಮಾಡಬೇಕು ಎಂಬುದಾಗಿ. ಅಂತಹ ಸಂದರ್ಭದಲ್ಲಿ ಶಂಕರನು 4 ಕೈಗಳು 8 ಕಾಲುಗಳು ಇಟ್ಟಿರತಕ್ಕಂಥ ಶರಭ ಎಂಬತಕ್ಕಂಥ ರೂಪದಲ್ಲಿ ಬಂದು ನರಸಿಂಹನನ್ನ ಹಿಡಿದುಕೊಂಡು ಆಕಾಶಕ್ಕೆ ಹಾರುತ್ತಾನೆ. ಹಾರುವಾಗ ಆ ವಾಯುವಿನ ಸ್ಪರ್ಶವಾಗಿ ಆ ವೇಗದ ಸಮಯದಲ್ಲಿ ಮೈಮೇಲಿರತಕ್ಕಂಥ ರಕ್ತದ ಹನಿಗಳೆಲ್ಲ ಆವಿಯಾಗಿ ಹೋಯಿತು. ಆವಿಯಾದ ಕ್ಷಣ ನರಸಿಂಹನಿಗೂ ಆ ಬಂದಿರತಕ್ಕಂಥ ಉದ್ವೇಗ ಶಾಂತವಾಗ್ಲಿಕ್ಕೆ ಪ್ರಾರಂಭವಾಯಿತು. ಜೊತೆಗೆ ರಕ್ತ ಆವೆಯಾಗಿ ಹೋಗಿದ್ದರಿಂದ ರಾಕ್ಷಸರ ಹುಟ್ಟು ಅಲ್ಲೇ ತಡಗಟ್ಲಿಕ್ಕೆ ಶುರುವಾಯಿತು. ಆ ರೂಪವನ್ನೇ ಶರಬೇಶ್ವರ ಎಂಬುದಾಗಿ ನಾವೆಲ್ಲರೂ ಭಜನೆಯನ್ನು ಪೂಜೆಯನ್ನು ಮಾಡತಕ್ಕಂಥದ್ದು. ಇದು ಕೆಲವು ಸ್ಥಳ ಪುರಾಣಗಳಲ್ಲಿ ಇರತಕ್ಕಂತಹ ಒಂದು ಸುಂದರವಾದಂತಹ ಕಥೆ.